ಇವತ್ತು ಬೆಳಗ್ಗೆಯಿಂದ ಹೆಬ್ಬಾಳ್, ನಮ್ಮ ಗುರುಗುಂಟೆಪಾಳ್ಯ, ಈ ಕಡೆ BL ರೋಡಿಂದ ಬರುವಂಥ ಜಾಗ, ಈ ಕಡೆ ಮಾಗಡಿ ರೋಡಲ್ಲಿ ಜಂಕ್ಷನ್, ಸೋಮನಹಳ್ಳಿ ಜಂಕ್ಷನ್, ಹೊಟ್ಟೆಗೋಲಹಳ್ಳಿ ಪ್ಲಸ್ ನಮ್ಮ ನಾಯಂಡಹಳ್ಳಿ, ಇವೆಲ್ಲ ಪಾಯಿಂಟು ಎಲ್ಲಿ ಟ್ರಾಫಿಕ್ ಭಾಳ ಜಾಸ್ತಿ ಸಮಸ್ಯೆ ಇದೆ. ಯಾವ ರೀತಿ ಟ್ರಾಫಿಕ್ನ ಈಸ್ ಮಾಡ್ಬೋದು ಅಂತೇಳಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ನು ಇಲ್ಲ BDH ನಾನು ನಮ್ಮ ಕಾರ್ಪೊರೇಷನ್ ಕಮಿಷನರು, BMRC ಕಮಿಷನರು, BDA ಕಮಿಷನರು ನಾವೆಲ್ಲ ಸ್ಪಾಟ್ ಹೋಗಿ ಎಲ್ಲ ಒಟ್ಟಿಗೆ ಕೆಲವು ತೀರ್ಮಾನಗಳನ್ನು ಎಲ್ಲೆಲ್ಲಿ ಈಸ್ಔಟ್ ಮಾಡ್ಲಿಕ್ಕೆ ಸಾಧ್ಯ, ಎಲ್ಲೆಲ್ಲಿ ಅಂಡರ್ ಪಾಸ್ ಮಾಡ್ಲಿಕ್ಕೆ ಸಾಧ್ಯ, ಎಲ್ಲಿ ಟನಲ್ ಮಾಡ್ಲಿಕ್ಕೆ ಸಾಧ್ಯ, ಎಲ್ಲಿ ಫ್ಲೈಓವರ್ ಮಾಡ್ಲಿಕ್ಕೆ ಸಾಧ್ಯ, ಇದನ್ನೆಲ್ಲ ಒಂದು ಪ್ಲ್ಯಾನ್ನ ರೆಡಿ ಮಾಡ್ಕೊಂಡಿದ್ದೇವೆ. ಅವ್ರಿಗೆ ನಾನು ಆದೇಶ ಕೊಟ್ಟಿದ್ದೆ. ಸೊ ನಾನೇ ಫೈನಲ್ಲು ಫಿಸಿಕಲಾಗಿ ನಾನೇ ನೋಡಬೇಕು ಅಂತೇಳಿ, ಇದು ಪೇಪರಲ್ಲಿ ನೋಡೋದು ಬೇಡ ಅಂತೇಳಿ ಫಿಸಿಕಲಲ್ಲಿ ಯಾವ ರೀತಿ ಮಾಡಬೇಕು ಅಂತೇಳಿ ನಾನು ನಮ್ಮ ಆಲ್ ಆಫೀಸರ್ಸ್ ಹೋಗಿ ಸ್ಪಾಟ್ನ ವಿಸಿಟ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಟೆಕ್ನಿಕಲ್ ಪೀಪಲ್ಲು ಕೂಡ ಜೊತೆಗೆ ಇಟ್ಕೊಂಡು ಎಲ್ಲೆಲ್ಲಿ ಅಕ್ವಿಷನ್ ಕಂಪಲ್ಸರಿ ಮಾಡಬೇಕು ಅನ್ನೋದು ಕೂಡ ಅವರಿಗೆ ಕೇಳಿಕೊಂಡು ಚರ್ಚೆ ಮಾಡಿದ್ದೇವೆ. ಮುಂದಕ್ಕೆ ಮೆಟ್ರೋಲಿ ಏನೇನು ಅಡಿಷನ್ ಏರಿಯಾ ಮಾಡ್ತಾ ಇದ್ದೀವಿ, ಎಲ್ಲ ಕಡೆ ಪಾರ್ಕಿಂಗ್ಗೆ ನೀವು ಜಾಗಗಳು ಕೂಡ ನೀವು ಅಕ್ವಿಷನ್ ಮಾಡ್ಕೋಬೇಕು. ಎಲ್ಲ ಸ್ಟೇಷನ್ಸ್ ಇದೆ, ಹೊಸ ಸ್ಟೇಷನ್ ಮುಂದೊಂದು ದಿನಗಳಲ್ಲಿ ಬರ್ತದೆ, ಅಲ್ಲೆಲ್ಲ ಹೆಚ್ಚಿಗೆ ಪಾರ್ಕಿಂಗ್ನ ನೀವು ಪ್ರೊವೈಡ್ ಮಾಡಬೇಕಾಗ್ತದೆ. ಯಾಕೆಂದರೆ ಕಾರ್ ನಿಲ್ಲಿಸ್ಬಿಟ್ಟು ಇಲ್ಲಾಂದರೆ 2 ವೀಲರ್ಸ್ ನಿಲ್ಲಿಸ್ಬಿಟ್ಟು ಮೆಟ್ರೋ ಬರ್ತಾರೆ, ರೋಡ್ಗಳಲ್ಲೆಲ್ಲ ನಿಲ್ಲಿಸ್ಬಿಡ್ತಾ ಇದ್ದಾರೆ, ಪ್ರೈವೇಟ್ ಪ್ರಾಪರ್ಟಿ ಮುಂದೆ ನಿಲ್ಲಿಸ್ಬಿಡ್ತಾ ಇದ್ದಾರೆ. ಇದೆಲ್ಲ ತೊಂದರೆ ಆಗ್ತಾ ಇದೆ ಜನರಿಗೆ, ಸಾರ್ವಜನಿಕರಿಗೆ ಅಂತೇಳಿ ಪಾರ್ಕಿಂಗು ಕೂಡ ನೀವು ಜಾಸ್ತಿ ಸ್ಪೇಸ್ನ ಪ್ರೊವೈಡ್ ಮಾಡಬೇಕು ಅಂತ ಹೇಳಿದ್ದೀವಿ. ಇನ್ನೊಂದು ಮೇಜರ್ ಡಿವಿಷನ್ 3rd ಫೇಸ್ ಮತ್ತು ಬೇರೆ ಎಲ್ಲೆಲ್ಲಿ ಹೊಸದಾಗಿ ನಾವು ಮಾಡ್ತೀವಿ ಎಲ್ಲ ಕಂಪಲ್ಸರಿ ದೇಲ್ ಬಿ ಡಬಲ್ ಡೆಕ್ಕರ್. ಯಾಕೆಂದರೆ ಮುಂದಕ್ಕೆ ನಾವು ರೋಡ್ಗಳನ್ನ ಹೊಡೆಯೋಕ್ಕಾಗಲ್ಲ. ರೋಡ್ನ ವೈಡಿಂಗ್ ಮಾಡಬೇಕಾದ್ರೆ ಪ್ರಾಪರ್ಟಿನ ಅಕ್ವಿಷನ್ ಮಾಡಕ್ಕೆ ಹೋದರೆ ಲ್ಯಾಂಡ್ ಪ್ರೈಸ್ ಜಾಸ್ತಿ ಆಗ್ಬಿಟ್ಟಿದೆ. ಆ ದೃಷ್ಟಿಯಿಂದ ಎಲ್ಲ ಕಡೆ ಆದಷ್ಟು ಡಬಲ್ ಡೆಕ್ಕರೇ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಈಗ ಆಗೋಗಿದ್ದನ್ನ ನಾವೇನು ಮಾಡೋಕ್ಕಾಗಲ್ಲ. ಈಗ ನನಗೆ ಆಸೆ ಇತ್ತು ಏರ್ಪೋರ್ಟ್ ರೋಡಲ್ಲಿ ಮಾಡೋಕ್ಕೆ ಸಾಧ್ಯನಾ ಅಂತ. ಈಗ ಅಲ್ಲಿ ಪಿಲ್ಲರ್ಗಳನ್ನ ಹಾಕ್ಬಿಟ್ಟಿದ್ದೀವಿ. ಸಿಲ್ಕ್ ಬೋರ್ಡ್ ಟು ಏರ್ಪೋರ್ಟ್ ಏನು ಒಂದು ಬೊಮ್ಸಟ್ರಾಕ್ ಏರ್ಪೋರ್ಟ್ ಇತ್ತು, ಅಲ್ಲೆಲ್ಲ ಕಂಪ್ಲೀಟ್ ಪೈಪ್ ಇದು ಬಂದ್ಬಿಟ್ಟಿದೆ ಪಿಲ್ಲರ್ಗಳು. ಸೊ ಅಲ್ಲಿ ಹೊಸ ಪಿಲ್ಲರ್ಗಳು ನಾವು ಆ್ಯಡ್ ಮಾಡೋಕ್ಕೆ ಆಗ್ತಾ ಇಲ್ಲ. ಟೆಕ್ನಿಕಲ್ ಆಗಿ ಯೋಚನೆ ಮಾಡಿದೆ ಅದನ್ನ. ಅಂದರೆ ಮುಂದಕ್ಕೆ ಎಲ್ಲೇ ಮಾಡಬೇಕಾದ್ರೂ ಕೂಡ ಕಂಪಲ್ಸರಿ ಡಬಲ್ ಡೆಕ್ಕರ್ ಮಾಡಬೇಕು. ಏನು ನಾವು ಈಗ ರಾಗಿಗುಡ್ಡ ಟು ಸಿಲ್ಕ್ ಜಂಕ್ಷನ್ ಮಾಡಿದ್ದೀವಿ, ಆ ರೀತಿ ಬೆಂಗಳೂರಿನ ಎಲ್ಲ ಕಡೆಯೂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಎರಡನೇದು ನಮ್ಮ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಬ್ಯೂಟಿಫಿಕೇಷನ್ಗೆ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಮತ್ತು ನಮ್ಮ ಮೆಟ್ರೋ ಎರಡೂ ಕೂಡ ಬ್ಯೂಟಿಫಿಕೇಷನ್ ಮಾಡಲಿಕ್ಕೆ ಹೊಸ ಲೈಟಿಂಗ್ ಹೊಸ ಕ್ರಿಯೇಟ್ ಮಾಡಲಿಕ್ಕೆ ಇವ್ರಿಗೇನು ಶೇರ್ ತಗೋಬೇಕು ಅಂತ ಅವ್ರು ಹೇಳಿದ್ದೀನಿ, ಅವ್ರೇನು ಶೇರ್ ತಗೋಬೇಕು ಅಂತ ಅವ್ರು ಹೇಳಿದ್ವಿ. ಅವರು ಅದನ್ನು ಮಾಡ್ತಾರೆ. ಅಡ್ವರ್ಟೈಸ್ಮೆಂಟ್ ಪಿಲ್ಲರ್ಗಳಲ್ಲೂ ಕೂಡ ತೀರ್ಮಾನ ಮಾಡಿದ್ವಿ. 50-50 ಕಾರ್ಪೊರೇಷನ್ ಅವರು ಟೆಂಡರ್ ಕರೀತಾರೆ, ಏನು ರೆವಿನ್ಯೂ ಬರ್ತಾರೆ ಅರ್ಧ ಕಾರ್ಪೊರೇಷನ್ಗೆ, ಅರ್ಧ BBM ಮೆಟ್ರೋಗೆ. ಪಿಲ್ಲರ್ ಅವ್ರದ್ದು, ಜಾಗ ಇವ್ರದ್ದು. ಸೊ ಅದಕ್ಕಿಬ್ಬರು ಹಂಚ್ಕೊಳ್ಳಿ ಅಂತ ಹೇಳಿದ್ದೀನಿ. ವಾಟ್ ಎವರ್ ರೆವಿನ್ಯೂ ಬರ್ತಾ ಇದೆ ಅದನ್ನೆಲ್ಲ ಸೇರಿ ಹಂಚ್ಕೊಳ್ಬೇಕು ಅಂತ ಹೇಳಿದ್ದೀವಿ. ಹೆಬ್ಬಾಳ್ ಫ್ಲೈಓವರಲ್ಲಿ BDA ಜಾಗ ಏನಿದೆ ಅವರು ಅದನ್ನು ನೆಕ್ಸ್ಟ್ ಏಪ್ರಿಲ್ ಅಷ್ಟೊತ್ತಿಗೆ ಈಗೇನು ಹೊಸ ಇದು ಒಂದು ಅಡಿಷನಲ್ ರೋಡ್ ಮಾಡ್ತಾ ಇದ್ದೀವಿ, ಅದು ಏಪ್ರಿಲ್ 30ನೇ ತಾರೀಕಿಗೆ ಮುಗಿಬೇಕು ಅಂತ ಹೇಳಿದ್ದೀನಿ. ಮೇಗೆ ಇನಾಗ್ರೇಟ್ ಮಾಡಲೇಬೇಕು ಅಂತ ನಾನು ಹೇಳಿದ್ದೀನಿ. ಅದು ಅವ್ರ ಕಾಂಟ್ರಾಕ್ಟು ಕರೆಸಿದ್ದು, ಟೆಕ್ನಿಕಲ್ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಕರೆಸಿದ್ದು. ಅಲ್ಲೊಂದು ತುಮಕೂರು ರೋಡಿಂದ ಏನು ನಾವು KR ಪುರಂ ಹೋಗ್ತಾ ಇದ್ದೀವಿ, ಅಲ್ಲೊಂದು ಅಂಡರ್ ಪಾಸ್ ಕೂಡ ಟ್ರಾಫಿಕ್ ಈಸೌಟ್ ಮಾಡೋಕ್ಕೆ ಅಲ್ಲೊಂದು ಸಜೆಷನ್ಸ್ ಕೂಡ ಅವರು ನಮ್ಮನ್ನ ರಿಕ್ವೆಸ್ಟ್ ಮಾಡಿದ್ರು. ಅದಕ್ಕೂ ಕೂಡ BDA ಅವರು ಮತ್ತು ಮೆಟ್ರೋ ಕಾರ್ಪೊರೇಷನ್ 3 ಜನ ಸೇರಿ ಅಲ್ಲಿ ಒಗ್ಗಟ್ಟಿನಿಂದ ಅದು BDA ಮಾಡ್ತಾರಂಥ ಕೆಲಸ ಅದನ್ನು ಮುಂದುವರ್ಸೋಕ್ಕೆ ಅವರಿಗೆ ನಾವು ಆದೇಶವನ್ನು ಕೊಟ್ಟಿದ್ದೇವೆ.
ಆಮೇಲೆ ನಾಳೆ ನಮ್ದು ಬೋರ್ಡ್ಗೆ ಇದಕ್ಕೆ ಬಜೆಟ್ಗೆ ಫ್ರೀ ಮೀಟಿಂಗ್ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇರಿಗೇಷನ್ ಇಲಾಖೆಗೆ ಮತ್ತು ಬ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಅವರು, BD ಅವರು ಏನೇನು ನಾವು ಮುಂದಕ್ಕೆ ಬೆಂಗಳೂರಿಗೆ ಹಣ ಬೇಕು ಆ ವಿಚಾರ ಕೂಡ ನಾವು ಫ್ರೀ ಮೀಟಿಂಗ್ ಮಾಡಿ ನಾಳೆ ನಾವು ಅದನ್ನು ಒಂದು ಪ್ರಪೋಸಲ್ಸ್ನ ಚೀಫ್ ಮಿನಿಸ್ಟರ್ ಮುಂದೆ ನಾವು ಸಲ್ಲಿಸ್ತಾ ಇದ್ದೀವಿ. ಇಷ್ಟಕ್ಕೆ ನಾನು ಇವತ್ತು ಎಲ್ಲರೂ ಕರೆದು ಇವತ್ತು ಮಾತುಕತೆ ಮಾಡಿದ್ದೀನಿ. ಸರ್, ORR ಅಲ್ಲಿ ಒಟ್ಟು ಎಷ್ಟು ಡಬಲ್ ಡೆಕ್ಕರ್ ಫ್ಲೈಓವರ್ಗಳಿಗೆ ಈಗ ತೀರ್ಮಾನ ಆಗಿದೆ? ಎಲ್ಲ ಕಡೆ ಎಲ್ಲೆಲ್ಲಿ ಹೊಸ ಪ್ರಾಜೆಕ್ಟ್ಸ್ ತಗೊಳ್ತಾ ಇದ್ದೀವಿ 40 ಕಿಲೋಮೀಟರ್ ಅಷ್ಟು ಎಲ್ಲ ಕಡೆ ಡಬಲ್ ಡೆಕ್ಕರ್ ಕಂಪಲ್ಸರಿ. ಯಾಕೆಂದ್ರೆ ಬೆಂಗಳೂರು ವಿಪರೀತ ಬೆಳೀತಾ ಇದೆ. ನಾನು ಇವತ್ತು ನೋಡ್ತಾ ಇಲ್ಲ, ನೆಕ್ಸ್ಟ್ ಮುಂದಕ್ಕೆ 30-40 ವರ್ಷದ ಲೆಕ್ಕಾಚಾರ ಆಗ್ಬಿಡ್ತಾ ಇದ್ವಿ. ಎಲ್ಲೇ ಮೆಟ್ರೋ ಮಾಡಿದ್ರು ವಿಲ್ ಬಿ ವಿತ್ ಡಬಲ್ ಡೆಕ್ಕರ್. ಅದನ್ನ ಕಾಸ್ಟು ಕಾರ್ಪೊರೇಷನ್ ಅರ್ಧ ಬೇರ್ ಮಾಡ್ತಾರೆ, ಮೆಟ್ರೋ ಅರ್ಧ ಬೇರ್ ಮಾಡ್ತಾರೆ. ಕಾಸ್ಟ್ ಏನಿದೆಯಲ್ಲ ಆ ಕಾಸ್ಟ್ನ ರೋಡು ಹೆಂಗಿರೋ ಅವ್ರು ಮಾಡಬೇಕಾಯ್ತು. ಸೊ ಅದಕ್ಕೆ ಪಿಲ್ಲರ್ ದಪ್ಪ ಸೈಜ್ ಜಾಸ್ತಿ ಆಗ್ತದೆ, ಅದಕ್ಕೆ ಅರ್ಧ ಮೆಟ್ರೋ ಅವ್ರು ಮಾಡ್ಬೇಕಾಗ್ತದೆ. ಇವ್ರು ಅರ್ಧ ಬೇರೆ ಮಾಡ್ತಾರೆ, ಇವ್ರು ಅರ್ಧ ಬೇರೆ. ಒಟ್ಟು 9,800 ಕೋಟಿ ರೂಪಾಯಿ ಈಗ ಅಡಿಷನ್ ಕಾಸ್ಟ್ ಅದಕ್ಕೆ ಡಬಲ್ ಡೆಕ್ಕರ್ ಮಾಡಕ್ಕೆ ಬರ್ತದೆ. ವೆಸ್ಟ್ ಮಾತ್ರ. ಮುಂದಕ್ಕೆ ಬೇರೆ ಎಲ್ಲಿ ಮಾಡಿದ್ರು ನೆಕ್ಸ್ಟ್ ಎನಿ ಮೆಟ್ರೋ ವಿಡು, ಯಾವ ಮೆಟ್ರೋ ನಾವು ಮಾಡಲಿ ಡಬಲ್ ಡೆಕ್ಕರ್ಗೆ ಇರ್ತದೆ. ಟಿಕೆಟ್ ರೇಟು ನೋಡಿ, ಅದಕ್ಕೆ ಜಡ್ಜ್ ಅವರು ಇದ್ದಾರೆ, ಒಬ್ರು ಅವ್ರದ್ದು ಸೆಂಟ್ರಲ್ ಕಮಿಟಿ ಒಂದಿದೆ. ಅದಕ್ಕೆ ಅವರೆಲ್ಲ ಒಂದು ರಿಪೋರ್ಟ್ ಎಲ್ಲ ರೆಡಿ ಮಾಡಿದ್ದಾರೆ, ಕಳಿಸಿದ್ದಾರೆ. ಅದು ಬರಲಿ ಅಂತ ಕಾಯ್ತಾ ಇದ್ದೀವಿ. ಅವ್ರು ಬಂದ ತಕ್ಷಣ ಅವ್ರು ಬಿಟ್ಬಿಟ್ಟಿದ್ದೀವಿ ನಾವು ಅದಕ್ಕೆ ಗೌರ್ಮೆಂಟ್ ಅವ್ರು ನಾವು ಫೆಡರಲ್ ಕಮಿಟಿ ಒಂದಿದೆ. ಅದಕ್ಕೆ ಅವರೆಲ್ಲ ಒಂದು ರಿಪೋರ್ಟ್ ಎಲ್ಲ ರೆಡಿ ಮಾಡಿದ್ದಾರೆ, ಕಳಿಸಿದ್ದಾರೆ. ಅದು ಬರಲಿ ಅಂತ ಕಾಯ್ತಾ ಇದ್ದೀವಿ. ಅವ್ರು ಬಂದ ತಕ್ಷಣ ಅವ್ರು ಬಿಟ್ಬಿಟ್ಟಿದ್ದೀವಿ ನಾವು ಅದಕ್ಕೆ ಗೌರ್ಮೆಂಟ್ ಅವ್ರು ನಾವು ಇಂಟರ್ಫಿಯರ್ ಆಗೋದಲ್ಲ. ಸೊ ಅವ್ರೇನು ತೀರ್ಮಾನ ಮಾಡ್ತಾರೋ ಅವರು ಮಾಡಿ. ಆಗಲೇ ಒಂದು ತೀರ್ಮಾನಕ್ಕೆ ಬಂದು ಹೋಗಿದೆ. ಅದು ನನಗೆ ಮಾಹಿತಿ. ನಾನು ಅವ್ರ ರಿಪೋರ್ಟ್ನ ನಾನು ತಗೊಂಡು ನಾನು ಇಂಟರ್ಫಿಯರ್ ಆಗಕ್ಕೆ ಸರಿ ಇಲ್ಲ. ಇಲ್ಲಿ ನನ್ನ ಮಾಹಿತಿಗೆ ಬಂದಿಲ್ಲ. 2 ಕೇಸು ಅಟೆಂಪ್ಟ್. Sir, in August, Union Government approved phase 3. So far, BMRCL has not floated the tender, civil work tender, because of the double decker. Is the double decker project delaying the matter? No. Government has to give an approval for it. Karnataka government, we have to give funds to it. They are asking for 9,800 crores. We have placed this before the cabinet. It is not a small money. It is the corporation who have to bear that expenditure. In turn, government has to help the corporation. So we have decided it is a long design, very good concept which we are doing it. We have already tried for a small space in Ragi Gunda, and you have seen yourself. So some lot of corrections will rectify this corrections. We will do that because of the traffic, ease of the traffic. ಸರ್, ಜಲಮಂಡಳಿ ದರ ಏನೇ ನೀರಿನ ದರ ಪ್ರಸ್ತಾವನೆ ಅವರು ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ದಾರೆ. ನೀರಿನವರು ಅವರೆಲ್ಲ ಕೊಟ್ಟಿದ್ದಾರೆ. ನಾನು ಒಂದಿನ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಆ ವಿಚಾರ ಪ್ರಸ್ತಾವನೆ ಲೀಟರ್ಗೆ 80 ಪೈಸೆ ಜಾಸ್ತಿ $1,080 1 ಲೀಟರ್ಗೆ ನಾವೇ 5 ಪೈಸೆ ತಗೊಳ್ತೀವಿ. ಇದರಲ್ಲಿ ಇದ್ರ ನೀರನ್ನ 5 ರೂಪೀಸ್ ಏನೋ ಮಾಡಿದ್ದಾರೆ ಗೌರ್ಮೆಂಟ್. 1 ಲೀಟರ್ಗೆ ಸ್ಮಾಲ್ 1 ಪೈಸೆ ಇರಬೇಕು. ಅವರೇನೋ ಪ್ರಪೋಸಲ್ ಕೊಟ್ಟಿದ್ದಾರೆ ಅವರು, BD ಅವರು. ಅದನ್ನ ಕ್ಯಾಬಿನೆಟ್ ಇಟ್ಕೊಂಡು ಹೋಗಿರ್ತೀನಿ. 14 ವರ್ಷ ಆಗಿದೆ. 1,000 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. KRCಗೆ ಈಗಾಗಲೇ ಎಸ್ಕಾಂಗಳು ಪ್ರಸ್ತಾವನೆ ಸಲ್ಲಿಕೆ ಮಾಡಿದೆ ಸರ್. ಕಡಿಮೆ ಮಾಡಿದ್ರು ಅಲ್ಲಿ ಲಾಸ್ಟ್ ಟೈಮ್. ಹೆಚ್ಚು ಮಾಡಬೇಕು ಸರ್. ಮತ್ತೆ ಕಡಿಮೆ ಮಾಡಿದ್ದು ನೀವು ಒಂದಿನ ಅನುಭವಿಸಿಲ್ಲ, ನೀವು ಬರೀ ಜಾಸ್ತಿ ಮಾಡಿದ್ರಿ ಸರ್. ಅದನ್ನ double deckerಗೆ DBMP had agreed to provide 450 crores for the work project which has already been implemented. You've already double decker ಇದೆಯಲ್ಲ ಸರ್, ಅದಕ್ಕೆ BBMP agree ಮಾಡಿದ್ರು 450 crores paid so. ಬಿಡಿ, ಅವೆಲ್ಲ ಇಂಟರ್ನಲ್ ಇಶ್ಯೂಸ್ ವಿಲ್ ಸಾರ್ಟ್ ಔಟ್. ಸರ್, ಈ ಸಲ ಬಜೆಟ್ ನಲ್ಲಿ ಗ್ರೇಟರ್ ಬೆಂಗಳೂರಿಗೆ ಏನಾದ್ರು ಅನುದಾನವನ್ನು ಕೊಡ್ತಾ ಇದ್ದೀರಾ? ಗ್ರೇಟರ್ ಬೆಂಗಳೂರು ಯಾವಾಗ
ಚಾನಲ್ ಬರ್ಬೋದು, ಯಾವ್ದೆಲ್ಲ ಒಪಿನಿಯನ್ ಬಂದಿದೆ ಸರ್? ಈಗಾಗಲೇ ಕ್ಯಾಬಿನೆಟ್ ಅಲ್ಲಿ ಏನು ಬಿಡದಿತ್ತವೆ ಇತ್ತು ಅದನ್ನ ಟೌನ್ಶಿಪ್ಗೆ ಅಪ್ರೂವಲ್ ಕೊಟ್ಟಿದ್ದಾರೆ ಅಂತ ಈಗಾಗಲೇ ನಮ್ಮ ಲಾ ಮಿನಿಸ್ಟರ್ ಕಂಪ್ಲೀಟ್ ತಿಳಿಸಿದ್ದಾರೆ. ಎರಡನೇದು, ಈಗ ಪಬ್ಲಿಕ್ ಹಿಯರಿಂಗ್ ಕರೆದಿದ್ದಾರೆ ಬ್ಯಾಂಗ್ಳೂರ್ ಸಿಟಿ, ಗ್ರೇಟರ್ ಬ್ಯಾಂಗ್ಳೂರ್ ಬಗ್ಗೆ. ನಮ್ಮ ರಿಜ್ವಾನ್ ಅವರ ಅಧ್ಯಕ್ಷತೆಯಲ್ಲಿ ಆಲ್ ಪಾರ್ಟಿ MLAs ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಒಂದು ಡಿಸಿಷನ್ ಬಂದಿದ್ದಾರೆ. MLAs ಹತ್ರ ಎಲ್ಲ ಚರ್ಚೆ ಮಾಡಿ ಅಂತ ಹೇಳಿದ್ದೀನಿ, ಬ್ಯಾಂಗ್ಳೂರ್ ಸಿಟಿ MLAs ಹತ್ರ. ಅದು ಮುಗಿದಿದೆ. ಈಗ ಸಾರ್ವಜನಿಕರನ್ನು ಕರೀತಾ ಇದ್ದೀವಿ, ಪಬ್ಲಿಕ್ ಹಿಯರಿಂಗ್ ನ ಕೇಳ್ತಾ ಇದೀವಿ. ಪಬ್ಲಿಕ್ ಏನ್ ಹೇಳ್ತಾರೆ ಅವ್ರದ್ದೇನೋ ಸಜೆಷನ್ಸ್ ಅವ್ರಿಗೂ ತಗೊಳ್ಳಿ ಅಂತ ಹೇಳಿದ್ವಿ. ಹೆಂಗೆ ಸರ್ 5 BBMP ಮಾಡಬೇಕು ಅಂತ ಎಲ್ಲ ಏನ್ ಮಾಡಿದಾರ ಅಂತ ಇನ್ನ ನನ್ಗೆ ಗೊತ್ತಿಲ್ಲ. ಅವ್ರು ಏನು ಮಾಡಿದ್ದಾರೆ ಅದನ್ನ ನೀವು ಮಾಡಿರೋದನ್ನ ಸಾರ್ವಜನಿಕರಲ್ಲಿ ನೀವು ಹೋಗಿ ನಿಮ್ ಕ್ವಶನ್ಸ್ ನ ಕೇಳಿ, ನೀವು ಹೋಗಿ ಅದಕ್ಕೆ ಬಗ್ಗೆ ನಿಮ್ದು ಒಪಿನಿಯನ್ ಇದ್ದು ಪ್ಲಸ್ ಅವ್ರ ಒಪಿನಿಯನ್ ತಗೊಳ್ಳೋಣ. ಸರ್, ಎರಡನೇ ಏರ್ಪೋರ್ಟ್ ಸ್ಥಳಾವಕಾಶ ಅದು ಚರ್ಚೆ ಆಗ್ತಾ ಇದೆ. ಅದು ನಾನು ಚೀಫ್ ಮಿನಿಸ್ಟರ್ ನಮ್ಮಿಬ್ರಿಗೂ ನಾವು ಪ್ರೆಸೆಂಟ್ ಮಾಡ್ತಾರೆ. ಅದಾದ್ಮೇಲೆ ನಾವು ಏರ್ಪೋರ್ಟ್ ಅವ್ರನ್ನೂ ಕೇಳಬೇಕು. ಅವ್ರದ್ದು ಬಹಳ ಮುಖ್ಯ. ಯಾಕೆಂದ್ರೆ ನಾವು ಅನ್ಕೊಂಡು ಜಾಗದಲ್ಲೆಲ್ಲ ಅವ್ರು ಮಾಡೋಕ್ಕಾಗಲ್ಲ. ಅದಕ್ಕೆಲ್ಲ ಲೆಕ್ಕಾಚಾರ ಇದೆ. ಗುಡ್ಡೇರಿ ಇರಬಾರ್ದು, ಜಮೀನು ಮಟ್ಟ ಇರಬೇಕು, ಏನು ಟ್ರಾಫಿಕ್ ಸಮಸ್ಯೆ, ಸೆಕ್ಯೂರಿಟಿ ಸಮಸ್ಯೆ ಇವೆಲ್ಲ ಇದೆ. ಅದೆಲ್ಲ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಾದ್ಮೇಲೆ 2-3 ಆಪ್ಷನ್ಸ್ ಇಟ್ಟಿದ್ದಾರೆ. ಸರ್, ಕೆಂಪೇಗೌಡ ಏರ್ಪೋರ್ಟ್ ಆಗಬೇಕಾದ್ರೆ ಬಿಡದಿ ಕಡೆನೇ ಫಸ್ಟ್ ಆಪ್ಷನ್ ಇದ್ದಿದ್ದು, ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಶಿಫ್ಟ್ ಆಯ್ತು ಅಂತ ಗೊತ್ತಿಲ್ಲಪ್ಪ, ಅದು ಬಂದೆ ಮಾತಾಡೋಣ. ಸರ್, TTD-ಯಲ್ಲಿ ಅನ್ಯ ಧರ್ಮದವ್ರನ್ನ 18 ಜನರನ್ನ ಈಗಾಗಲೇ ಟ್ರಾನ್ಸ್ಫರ್ ಮಾಡಿರುವಂತದ್ದು ಒಂದು, ಇಲ್ಲಾಂದ್ರೆ BRS ತಗೊಳ್ಳಿ ಅಂತ ಹೇಳಿ TTD ಅವರು ಈಗಾಗಲೇ ಕೂಡ TTD ಅಧ್ಯಕ್ಷರು ಒಂದು ಆದೇಶ ಹೊರಡಿಸಿದ್ದಾರೆ ಸರ್. ಬೆಂಗಳೂರು ಸಿಟಿ ಮಾತಾಡ್ತಾ ಇದ್ದೀನಿ. ಬೆಂಗಳೂರು ಸಿಟಿ ಸಂಬಂಧಪಟ್ಟಂತೆ, ನನಗೆ ಸಂಬಂಧಪಟ್ಟಂತೆ ಏನಾದ್ರೆ ಪ್ರಶ್ನೆ ಕೇಳಿ ಬಹಳ ನಮ್ರತೆಯಿಂದ ಉತ್ತರ ಕೊಡ್ತೀನಿ. ಸರ್, ಈಗ ಗ್ರೇಟರ್ ಬೆಂಗಳೂರು ವಿಚಾರವಾಗಿ ಸರ್ ಸಾಕಷ್ಟು ವಿರೋಧ ಕೂಡ ಬರ್ತಾ ಇದೆ. ಬೇಡ ಪರ್ಸನಲ್ ಆಗಿ DK ಶಿವಕುಮಾರ್ ಅವರಿಗೆ ಇರುವಂತ ವಿಷನ್ ಏನು? ವಿಜಯ್ ಏನು, ಬೆಂಗಳೂರು ಇಡೀ ವಿಶ್ವ ಬೆಂಗಳೂರು ನೋಡ್ತಾ ಇದೆ. ಬೆಂಗಳೂರಿನ ಪ್ಲಾನ್ ಸಿಟಿ ಆಗಲಿಲ್ಲ. ಮುಖ್ಯಮಂತ್ರಿ ಆಗ್ತಾರೆ ಅಷ್ಟೇ. ಬೆಂಗಳೂರಿನ ನಾವು ಒಳ್ಳೆ ಈಗಿರೋಂಥ ಸಿಟಿಲಿ ನಾವು ಇನ್ನೆಷ್ಟು ಈಸ್ ಔಟ್ ಮಾಡಲಿಕ್ಕೆ ಸಾಧ್ಯ ಅಥವಾ ಇನ್ನು ಮುಂದೆ ಬೆಳೆಯುವಂಥ ಬೆಂಗಳೂರಿಗೆ ಯಾವ ರೀತಿ ನಾವು ಒಂದು ವಿಷನ್ ಕೊಡಲಿಕ್ಕೆ ಸಾಧ್ಯ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಮಾಸ್ಟರ್ ಪ್ಲಾನ್ ಕೂಡ, ಹೊಸ ಮಾಸ್ಟರ್ ಪ್ಲಾನ್ ಕೂಡ ಈಗಾಗಲೇ BD ಅವರು ಅದಕ್ಕೆ ವರ್ಕೌಟ್ ಮಾಡ್ತಾರೆ. ಸರ್, ನೀವು ಪ್ರೂವ್ ಆಗಿದ್ದೀರಿ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗ್ಬೇಕು ಅನ್ನೋದು ನಿಮ್ಗೆ ಕನಸು ಕೂಡ ಆಗೋಗಿದೆಯಲ್ಲ, ಯಾರು ಆಗಿಲ್ಲ ಅಂತ. ಸರ್, ಬಿಫೋರ್ ಅಸೆಂಬ್ಲಿ ಎಲೆಕ್ಷನ್ ಅದನ್ನ ನೀವು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಗ್ರೇಟರ್ ಬೆಂಗಳೂರು GBS ಸರ್ ಬಜೆಟ್ ನಲ್ಲಿ BBMP-ಗೋಸ್ಕರ ನೀವು ಅದು ಆಗಲೇ ಇವರು ನಮ್ಮ ಒಂದು ಕಮಿಟಿನೇ ಮಾಡಿದೀವಲ್ಲ, ಅಸೆಂಬ್ಲಿಲಿ ಬಿಲ್ಲೇ ಪ್ರೆಸೆಂಟ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಜಾಯಿಂಟ್ ಅಸೆಂಬ್ಲಿ ಕಮಿಟಿನ ಚರ್ಚೆ ಮಾಡ್ತಾ ಇದ್ದಾರೆ. MLAಗಳು, MLCಗಳು, ನೀವು ಎಲ್ಲ ಚರ್ಚೆ ಮಾಡಿ. ಸರ್, ಗ್ರೇಟರ್ ಬೆಂಗಳೂರು ಅಂತಂದ್ರೆ ಬೆಂಗಳೂರು ದೊಡ್ಡದಾಗುತ್ತೆ ಇವಾಗ. ಸೊ ಜಾಸ್ತಿ ಬಜೆಟ್ ಕೂಡ ಮಂಡನೆ ಮಾಡಬೇಕಾಗುತ್ತೆ ಈ ವರ್ಷಕ್ಕೆ ಅಂತಲೂ ಕೂಡ, ಅಂದ್ರೆ ಲಾಸ್ಟ್ ಇಯರ್ ದಿನ ನೋಡಿದಾಗ. ಸೊ ಗೌರ್ಮೆಂಟ್ ಇಂದಲೂ ಕೂಡ ಏನಾದ್ರು ಅನುದಾನ ಜಾಸ್ತಿ ಕೊಡ್ತಾ ಇದ್ದೀರಾ ಸರ್? ನೋಡೋಣ, ನಾಳೆ ಚೀಫ್ ಮಿನಿಸ್ಟರ್ ಮುಂದೆ ಅದನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನಮ್ಗೆ ಏನ್ ಬೇಡಿಕೆ ಇದೆ ಅದನ್ನೆಲ್ಲ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನಿಮ್ದು ಎಲ್ಲ ಬಹಳ ನಮ್ಗೆ ಸಹಕಾರ ಇದೆ. ಬಜೆಟ್ ಗಾತ್ರ ದೊಡ್ಡದಾಗುತ್ತೆ BBMP ಫೈನಾನ್ಸ್ ಮಿನಿಸ್ಟರ್ ಹತ್ರ ಮಾತಾಡಿ. Bengaluru master plan is ready. Already they are working out. Sir, 2020 there was a comprehensive mobility plan. Are you going to come? We have a lot of ideas now. Are you going to come up with a new comprehensive mobility plan? Already they are working out. They are working with various stakeholders on this issue. Sir, also Mumbai's tunnel roads are seeing a lot of traffic jams, and there is a lot of criticism for the tunnel road plan here. How do you? Sir, whatever you do, what work you do, you can't survive without criticism. Criticism is a part of our life. No one will praise you for any work. Only after your death, people will praise you. Sir, you are alive, everyone will criticize. No, sir, the tunnel roads in Mumbai are seeing traffic jams. Because they have not done end to end. They are doing. They have taken 5 kilometers only and then stopped. So we are doing the end to end. We are not doing 1 kilometer, 2 kilometers. We have taken 17 kilometers. Sir, one thing is, sir, 20 kilometers one side and that is one side. Sir, before the assembly election, Congress party promised that you increase the public transport share in Bengaluru.
So what now you are doing is the exact opposite. You are proposing tunnel road, you are proposing double decker. You are not increasing the number of buses. You are not increasing the metro network. Who said? You are not taking the account. Sir, you have slowed down the metro work because those of the double decker. Who said there is all whatever we are doing double decker in new areas. New areas. Whatever is there, we have given a plan to them, we have given a deadline to them. Before 2026, even the third phase will be Phase 2A, 2B. 2A, 2B will be over. That is why I reviewed the entire system. ಸರ್ ಜಯನಗರದಲ್ಲಿ ನೀವು ಟ್ರಯಲ್ ಮಾಡಿದ್ರಿ ಜಯನಗರ ಡಬಲ್ ಡೆಕ್ಕರ್ ಪಾಸಿಟಿವ್ ಆಗಿ ಟ್ರಾಫಿಕ್ ಸ್ವಲ್ಪ ಅದರಲ್ಲಿ ಒಂದು ಸ್ಮಾಲ್ ಕರೆಕ್ಷನ್ ಇದೆ, ಬದಲಾವಣೆ. ಮುಂದಕ್ಕೆ ಸೆಪರೇಟ್ ಮಾಡ್ತೀವಿ. ಸರ್ ಬೆಂಗಳೂರಲ್ಲಿ 17 ಲಕ್ಷ ಅನಧಿಕೃತ ಆಸ್ತಿಗಳಿದೆ ಅಂತೇಳಿ ಸರ್ಕಾರ ಇದೆ. ಅದರಿಂದ ಯಾವ ರೀತಿ ಅದನ್ನ ನೀವು ಆಥರೈಸ್ ಮಾಡಲಿಕ್ಕೆ 17 ಲ್ಯಾಕ್ಸ್ 7 ಲಕ್ಷ ಇದೆ ಸರ್. ನಮ್ಮ 25 ಲಕ್ಷ ಖಾತೆಗಳು ರೆಡಿ ಮಾಡಿದ್ವಿ. ಅದು ಇನ್ನು ರಿಮೈನಿಂಗ್ 17 ಲಕ್ಷ ಇದೆ ಅಂತ ಹೇಳಿ 7 ಲಕ್ಷ ಇದೆ. ಅದಕ್ಕೂ ಕೂಡ ಒಂದು ವ್ಯವಸ್ಥೆ ಮಾಡಿದೀವಿ. ನಾನೀಗ ಅದಕ್ಕೆ ಡಿಸ್ಕ್ಲೋಸ್ ಮಾಡೋಣ. ನಡೀರಿ. ಥ್ಯಾಂಕ್ ಯು.